الله أكبر الله أكبر. ನಿಮ್ಮ ಊರ ಮಸೀದಿಯಲ್ಲಿ ಈ ಧ್ವನಿ ಮೊಳಗುವುದನ್ನು ನೀವೆಲ್ಲ ಕೇಳುತ್ತೀರಿ. ಇದನ್ನು ಅಜಾನ್ ಅಂತ ಕರೆಯುತ್ತಾರೆ. ಅಜಾನ್ನ ನೈಜ ಕಲ್ಪನೆಯನ್ನು ಹೆಚ್ಚಿನವರು ತಿಳಿದಿಲ್ಲ. ಅಜಾನ್ ಎಂದರೆ ದ್ವೇಷದ, ರೋಷದ, ಅಹಂಕಾರದ ಕರೆಯೆಂಬ ತಪ್ಪು ಕಲ್ಪನೆ ಸಾಮಾನ್ಯ ಜನರಲ್ಲಿ ಬೆಳೆಸಲಾಗಿದೆ. ನಿಜವಾಗಿ ಅಜಾನ್ ಅಂದರೇನು? ಅದರ ಅರ್ಥ ಏನು? ಅಜಾನ್ಗೆ ಒಂದು ಸುದೀರ್ಘವಾದ ಇತಿಹಾಸವಿದೆ. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾ ನಗರದಿಂದ ಮದೀನಾ ಪಟ್ಟಣಕ್ಕೆ ವಲಸೆ ಹೋದಾಗ ಪ್ರಾರ್ಥನೆಗೆ ಜನರನ್ನು ಮಸೀದಿಗೆ ಆಹ್ವಾನಿಸುವುದು ಹೇಗೆ ಎಂಬುದರ ಬಗ್ಗೆ ಅವರ ಅನುಯಾಯಿಗಳಲ್ಲಿ ಸಮಾಲೋಚನೆ ನಡೆಸುತ್ತಾರೆ. ಕೆಲವರು ಶಂಖ ಊದೋಣ, ಇನ್ನು ಕೆಲವರು ಗಂಟೆ ಬಾರಿಸೋಣ ಎಂದು ಹೇಳಿದರು. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳಲ್ಲಿ ಒಬ್ಬರು ನನಗೆ ಕನಸಿನಲ್ಲಿ ಒಂದು ಕರೆಯು ಕೇಳಿಸಿರುವುದಾಗಿ ಹೇಳುತ್ತಾರೆ. ಅಜಾನನ್ನು ಪೈಗಂಬರರ ಮುಂದೆ ವಿವರಿಸುತ್ತಾರೆ. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಲ್ಲರ ಸಮ್ಮುಖದಲ್ಲಿ ಆ ಅಜಾನನ್ನು ಮಾನ್ಯ ಮಾಡುತ್ತಾರೆ. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳಲ್ಲಿ ಒಬ್ಬ ನೀಗ್ರೋ ಗುಲಾಮ ಇರುತ್ತಾರೆ. ಅವರ ಹೆಸರು ಬಿಲಾಲ್. ಪೈಗಂಬರರು ಪ್ರಥಮವಾಗಿ ಬಿಲಾಲ್ರಿಗೆ ಈ ಅಜಾನ್ ಕರೆಯನ್ನು ನೀಡಿ ಜನರನ್ನು ಪ್ರಾರ್ಥನೆಗೆ ಆಹ್ವಾನಿಸಲು ಹೇಳುತ್ತಾರೆ. ಕರಿಯರನ್ನು ಮತ್ತು ಗುಲಾಮರನ್ನು ಅಸ್ಪೃಶ್ಯರಾಗಿ ಕಾಣಲಾಗುತ್ತಿದ್ದ ಆ ಕಾಲದಲ್ಲಿ ಕರಿಯ ಗುಲಾಮನಿಂದ ಈ ಕರೆ ಆರಂಭವಾಯಿತು. ಮಾನವ ಸಮಾನತೆಯ ಘೋಷಣೆಯ ಪ್ರತೀಕವಾಗಿ ಇಂದೂ ಕೂಡ ಆ ಕರೆ ಅಸ್ತಿತ್ವದಲ್ಲಿದೆ. ಇನ್ನು ಅಜಾನ್ನಲ್ಲಿ ಏನು ಹೇಳಲಾಗುತ್ತದೆ ಎಂಬುದನ್ನು ನೋಡೋಣ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಎಂಬ ಅರಬಿ ಸಾಲನ್ನು 4 ಬಾರಿ ಪ್ರಾರಂಭದಲ್ಲಿ ಹೇಳಲಾಗುತ್ತದೆ. ಅಲ್ಲಾಹು ಅಕ್ಬರ್ ಅಂದರೆ ಅಲ್ಲಾಹನು ಉನ್ನತನು ಅಥವಾ ಮಹಾನನು ಎಂದರ್ಥ. ಸೃಷ್ಟಿಕರ್ತ, ದೇವ, ಪರಮಾತ್ಮ, ಈಶ್ವರ ಮಾತ್ರ ಸರ್ವೋನ್ನತನು ಎಂದೂ ತಿಳಿಯಬಹುದು. ಮನುಷ್ಯರ ಪ್ರಭು ಅಂದರೆ ಆರಾಧ್ಯ, ಒಡೆಯ, ರಾಜಾದಿರಾಜ ಎಲ್ಲವೂ ಆ ಸೃಷ್ಟಿಕರ್ತನೇ. ಮನುಷ್ಯರೆಲ್ಲರೂ ಅವನ ಸೃಷ್ಟಿಗಳು. ಮನುಷ್ಯರ ಮಧ್ಯೆ ಇರುವ ಒಡೆಯ ಮತ್ತು ಗುಲಾಮ ಸಂಸ್ಕೃತಿ, ಯಜಮಾನ ಮತ್ತು ದಾಸ ಎಂಬ ಸಂಸ್ಕೃತಿಯಂತಹ ಮಾನಸಿಕತೆ ಮತ್ತು ಸಿದ್ಧಾಂತವನ್ನು ಈ ಘೋಷಣೆಯ ಮೂಲಕ ಮೂಲೋತ್ಪಾಟನೆ ಮಾಡಲಾಯಿತು. ಗುಲಾಮರನ್ನು ಕಣ್ಣೆತ್ತಿ ನೋಡುವುದು ಪಾಪ, ಅಪಶಕುನ ಅಥವಾ ಅವರು ಪ್ರಾಣಿಗಳಿಗಿಂತ ಕೀಳು ಎಂದು ಭಾವಿಸಲಾಗುತ್ತಿದ್ದ ಆ ಕಾಲದಲ್ಲಿ ಪೈಗಂಬರರು ಗುಲಾಮ ವರ್ಗದವರಾದ ಬಿಲಾಲ್ರಿಗೆ ಸ್ವತಃ ಪೈಗಂಬರರ ಹೆಗಲ ಮೇಲೆ ಕಾಲಿಟ್ಟು ಮಕ್ಕಾದ ಕಾಬಾ ಭವನದ ಮೇಲೆ ಹತ್ತಿ ಈ ಅಜಾನ್ ಕರೆಯನ್ನು ನೀಡಲು ಅವಕಾಶ ಕೊಟ್ಟರು. ಈ ಮೂಲಕ ಮಾನವರೆಲ್ಲರೂ ಬಣ್ಣ, ಭಾಷೆ, ಸಂಪತ್ತು, ಜನಾಂಗ, ಪ್ರದೇಶಗಳ ಭೇದ ಇಲ್ಲದೆ ಸೃಷ್ಟಿಕರ್ತನ ಮುಂದೆ ಸಮಾನರು ಎಂದು ಸಾರಿದರು. ಅದು ಅಲ್ಲಿಂದ ನಿರಂತರ ಮುಂದುವರಿದು ಇಂದಿಗೂ ಮುಂದುವರಿಯುತ್ತಲೇ ಇದೆ. ಅಲ್ಲಾಹು ಅಕ್ಬರ್ ಹೇಳಿದ ನಂತರ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಎಂದು 2 ಸಲ ಪುನರಾವರ್ತನೆ ಮಾಡಲಾಗುತ್ತದೆ. ಇದರ ಅರ್ಥ ಅಲ್ಲಾಹ್ ಅಂದರೆ ಸೃಷ್ಟಿಕರ್ತ, ಜಗದೀಶನಲ್ಲದೆ ಬೇರೆ ಆರಾಧ್ಯನಿಲ್ಲ ಎಂದು ಸಾಕ್ಷ್ಯ ವಹಿಸುವುದು. ಆ ಮೂಲಕ ಮನುಷ್ಯನ ಮೇಲ್ಮೆಯ ಅಹಂ ಅನ್ನು ಕೊನೆಗೊಳಿಸಿ ಸಕಲ ಚರಾಚರಗಳನ್ನು, ಸರ್ವಲೋಕಗಳನ್ನು ಸೃಷ್ಟಿಸಿ ಪರಿಪಾಲಿಸುವ ದೇವನಿಗೆ ನಮ್ಮನ್ನು ಸಮರ್ಪಿಸಲು ಕರೆಯುವುದು. ಮನುಷ್ಯನನ್ನು ಸ್ವೇಚ್ಛೆಯ, ಸಂಪತ್ತಿನ, ಕುಟುಂಬ ಮಹಿಮೆಯ, ಅಧಿಕಾರದ, ಪ್ರತಾಪದ, ಸೌಂದರ್ಯದ ಎಲ್ಲ ನಶ್ವರತೆಯ ಗುಲಾಮಗಿರಿಯಿಂದ ಅನಾದಿ ದೇವನ ಕಡೆಗೆ ಶರಣಾಗತಿಗೆ ಪ್ರತಿಜ್ಞೆ ಮಾಡುವುದಾಗಿದೆ. ಅಶ್ಹದು ಅನ್ನ ಮುಹಮ್ಮದುರ್ ರಸೂಲುಲ್ಲಾಹ್ ಎಂದು 2 ಸಲ ಪುನರಾವರ್ತನೆ ಮಾಡಲಾಗುತ್ತದೆ. ಮುಹಮ್ಮದ್ ಅಲ್ಲಾಹನ ಸಂದೇಶವಾಹಕರು, ಪ್ರವಾದಿ ಎಂದು ಸಾಕ್ಷ್ಯ ವಹಿಸುವುದು. ಮುಹಮ್ಮದ್ ಎಂಬ ಅಂತಿಮ ಪ್ರವಾದಿಯ ಆಗಮನದ ಬಗ್ಗೆ ಎಲ್ಲ ಪೂರ್ವ ಪ್ರವಾದಿಗಳು, ದೈವಿಕ ಗ್ರಂಥಗಳು ಸುವಾರ್ತೆ ನೀಡಿದ್ದವು. ಆ ಪ್ರವಾದಿಯು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾದ ಪ್ರವಾದಿಯಲ್ಲ, ಬದಲಾಗಿ ಸಕಲ ಮಾನವರಿಗೆ ಅನುಗ್ರಹ ಮತ್ತು ದೇವರ ಸಂದೇಶವಾಹಕರು ಮತ್ತು ದೇವನು
ಮನುಷ್ಯನಿಗೆ ನೀಡುವ ಮಾರ್ಗದರ್ಶನವನ್ನು ಮನುಷ್ಯರಿಗೆ ತಲುಪಿಸುವವರು ಎಂದು ಅರ್ಥ. ಪೈಗಂಬರ್ ಎಂದರೆ ದೇವರಲ್ಲ ಮತ್ತು ದೇವರಾಗಲೂ ಸಾಧ್ಯವಿಲ್ಲ ಎಂಬ ಸಾಕ್ಷ್ಯವನ್ನು ಈ ಅಜಾನಿನ ಈ ಸಾಲಿನಲ್ಲಿ ಹೇಳಲಾಗುತ್ತದೆ ಮತ್ತು ಇದನ್ನು ಸಮಸ್ತ ಮಾನವ ಕುಲಕ್ಕೆ ಮತ್ತೆ ಮತ್ತೆ ನೆನಪಿಸಲಾಗುತ್ತದೆ. ಹಯ್ಯ ಅಲ ಸಲಾಹ್ ಎಂದು 2 ಸಲ ಹೇಳಲಾಗುತ್ತದೆ. ಅದರ ಅರ್ಥ ಆರಾಧನೆ ಅಥವಾ ದೇವಸ್ಮರಣೆಯ ಕಡೆಗೆ ಬನ್ನಿರಿ. ಆರಾಧನೆ ಎಂಬುದು ದೇವನೊಂದಿಗಿನ ಆಧ್ಯಾತ್ಮಿಕ ಸಂಬಂಧವನ್ನು ಪ್ರಾಯೋಗಿಕವಾಗಿ ಸಾಂಕೇತಿಕವಾಗಿ ಬಿಂಬಿಸುವ ಕಾರ್ಯವಾಗಿದೆ. ಮನುಷ್ಯ ಕೇವಲ ಮಣ್ಣಿನ ಪುತ್ತಲಿ ಅಲ್ಲ, ಬದಲಾಗಿ ಆತನಲ್ಲಿ ಭಾವನೆ, ಆಧ್ಯಾತ್ಮಿಕತೆ, ಸಾಮೀಪ್ಯ, ಭಕ್ತಿ, ನಿಷ್ಠೆ ಎಲ್ಲವೂ ಇರುತ್ತದೆ. ಅದಕ್ಕಾಗಿ ದಿನದ 5 ಹೊತ್ತಿನಲ್ಲಿ ಮನುಷ್ಯ ನಮಾಜಿನ ಮೂಲಕ, ದೇವಸ್ಮರಣೆಯ ಮೂಲಕ ದೇವನ ಮುಂದೆ ಸಾಷ್ಟಾಂಗ ಎರಗಿ ಆತನ ದಾಸ್ಯತನವನ್ನು ವಿನಮ್ರವಾಗಿ ಸಾಂಕೇತಿಕವಾಗಿ ತೋರ್ಪಡಿಸುತ್ತಾನೆ. ಇಲ್ಲಿ ಯಾವುದೇ ಮೇಲು ಕೀಳು, ಉಚ್ಚ ನೀಚತೆಗೆ ಆಸ್ಪದ ಇಲ್ಲ. ಎಲ್ಲರೂ ದೇವನ ಸೃಷ್ಟಿಗಳು, ಪರಸ್ಪರ ಸಹೋದರರು ಎಂಬ ಭಾವನೆ ಬೆಳೆಸಲಾಗುತ್ತದೆ. 2 ಸಲ ಹಯ್ಯ ಅಲಲ್ ಫಲಾಹ್ ಎಂದು ಹೇಳಲಾಗುತ್ತದೆ. ಅದರ ಅರ್ಥ ವಿಜಯದ ಕಡೆಗೆ ಬನ್ನಿರಿ ಎಂದು. ಯಾವ ಉದ್ದೇಶಕ್ಕಾಗಿ ಮನುಷ್ಯ ಈ ಭೂಮಿಗೆ ಬಂದಿದ್ದಾನೆ ಎಂಬ ಗುರಿಯನ್ನು ಮರು ನೆನಪಿಸುವುದಾಗಿದೆ ಈ ಕರೆ. ಭೂಮಿಯಲ್ಲಿ ಮನುಷ್ಯ ಅಧಿಕಾರ ಲಾಲಸೆಯ, ಅಹಂಕಾರದ, ಕಬಳಿಕೆಯ ಹಿಂದೆ ಓಡಿ ನಕಲಿ ಯಶಸ್ಸನ್ನು ಗಳಿಸಲು ಮನುಷ್ಯ ಸಂಭ್ರಮಿಸುತ್ತಾನೆ. ಆದರೆ ಈ ಸಾಲು ಜೀವನ ಮರಣದ ಮಧ್ಯೆ ಮತ್ತು ನಂತರ ಇರುವ ಜೀವನದ ಕುರಿತ ಪ್ರಜ್ಞೆಯನ್ನು ಬೆಳೆಸುತ್ತದೆ ಮತ್ತು ಅಸತ್ಯದಿಂದ ಸತ್ಯದ ಕಡೆಗೆ, ಅನ್ಯಾಯದಿಂದ ನ್ಯಾಯದ ಕಡೆಗೆ, ಅಪಮಾನದಿಂದ ಘನತೆಯ ಕಡೆಗೆ, ಸ್ವಾರ್ಥದಿಂದ ಪರೋಪಕಾರದ ಕಡೆಗೆ, ದ್ವೇಷದಿಂದ ಸ್ನೇಹದ ಕಡೆಗೆ ಆಹ್ವಾನಿಸುತ್ತದೆ. ಅಜಾನಿನ ಈ ಕೊನೆಯಲ್ಲಿ ಮತ್ತೆ 2 ಬಾರಿ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಎಂದು ನೆನಪಿಸಲಾಗುತ್ತದೆ. ಯಾವುದೂ ಯಾರೂ ಶ್ರೇಷ್ಠವಲ್ಲ, ಏಕೈಕ ಸೃಷ್ಟಿಕರ್ತ ಮಾತ್ರ ಮಹೋನ್ನತನು, ಉಳಿದ ಸರ್ವವೂ ಆತನ ಅಧೀನದಲ್ಲಿ, ನಿಯಂತ್ರಣದಲ್ಲಿ ಇದೆ ಎಂದು ನೆನಪಿಸಲಾಗುತ್ತದೆ. ಅಜಾನಿನ ಕೊನೆಯ ವಾಕ್ಯ ಲಾ ಇಲಾಹ ಇಲ್ಲಲ್ಲಾಹ್ ಎಂಬ ಕರೆಯೊಂದಿಗೆ ಅಜಾನ್ ಮುಕ್ತಾಯ ಆಗುತ್ತದೆ. ಮೇಲಿನ ಸಾಲುಗಳಲ್ಲಿ ಹೇಳಿರುವಂತೆ ಎಲ್ಲವೂ ದೇವನ ಅಥವಾ ಸೃಷ್ಟಿಕರ್ತನ ಅಧೀನದಲ್ಲಿ ಇರುವುದರಿಂದ ಆರಾಧನೆಗೆ ಸೃಷ್ಟಿಕರ್ತ ಪರಮಾತ್ಮ ಮಾತ್ರ ಅರ್ಹನು ಎಂದು ಘೋಷಿಸಲಾಗುತ್ತದೆ. ಈ ಘೋಷಣೆಯೊಂದಿಗೆ ಅಜಾನ್ ಎಂಬ ಪವಿತ್ರ ಕರೆಯು ಕೊನೆಗೊಳ್ಳುತ್ತದೆ. ಅಜಾನಿನ ಅರ್ಥವನ್ನು ಅರಿತವನ ಆತ್ಮವು ಮತ್ತೆ ಮತ್ತೆ ಅವನನ್ನು ಎಚ್ಚರಿಸುತ್ತದೆ ಮತ್ತು ಮನುಷ್ಯನ ನೈಜ ಉದ್ದೇಶದೆಡೆಗೆ ಆತನನ್ನು ದಿನಂಪ್ರತಿ ಜಾಗೃತವಾಗಿ ಇರಿಸುತ್ತದೆ. ಈ ಕರೆಯನ್ನು ಬಹಳ ಇಂಪಾಗಿ ಜನರಿಗೆ ಕೇಳುವಂತೆ ನೀಡಲು ಸೂಚಿಸಲಾಗಿದೆ. ಅಲ್ಲದೆ ಅಜಾನ್ ಅಥವಾ ಬಾಂಗ್ ಎಂಬ ಕರೆಯು 2-3 ನಿಮಿಷದಲ್ಲಿ ಮುಗಿಯುವುದರಿಂದ ಜನರಿಗೆ ತ್ರಾಸವಾಗದಂತೆ ಜಾಗ್ರತೆ ವಹಿಸಲಾಗುತ್ತದೆ.